ಒಳಗಡೆ ಹೋಗುವಂತ ಕಂಟೆಸ್ಟೆಂಟ್ಸ್ಗೆ ನಿರಂಜನ್ ಏನ್ ಹೇಳ್ತಾರೆ, ಏನ್ ಕಿವಿ ಮಾತು ಹೇಳ್ತಾರೆ, ಮತ್ತೆ ಎಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ? ಬಿಗ್ ಬಾಸ್ಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕ್ಕೆ ಆಗಲ್ಲ. ಏಕೆಂದರೆ ಅದು ಸುಮ್ಮನೆ ಒಳಗೆ ಹೋಗ್ಬೇಕಷ್ಟೇ, ಹೋಗಿ ಬರಬೇಕಷ್ಟೇ. ಅಲ್ಲಿ ಪ್ರಿಪ್ರೇಷನ್ನು ಇನ್ನೊಂದು ಅಲ್ಲಿ ಹಂತದಲ್ಲೇ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್. ಆರಾಮಾಗಿ ಹೋಗಿ. ನಾನು ಹೇಳೋದೇನೆಂದರೆ ನೀವಾಗಿರಿ, ಫೇಕ್ ಆಗಿರಬೇಡಿ, ಮತ್ತು ಎಲ್ಲದರಲ್ಲೂ 100% ಕೊಡಿ. ಆಮೇಲೆ ಇನ್ನೊಂದು ಏನಂದರೆ ಟಿಪ್ಸ್ ಅನ್ನೋಕೆ ಏನೆಲ್ಲ ಒಳಗೆ ಹೋಗಿದ್ದಾರೆ, ಇವಾಗ ಏನು ಅವ್ರೇನು ಮಾತು ಕೇಳೋಕ್ಕಾಗಲ್ಲ. ನಮ್ಮದು ವೈಲ್ಡ್ ಕಾರ್ಡಲ್ಲಿ ಎಲ್ಲ ನಾವು ಒಳಗಿದ್ರೆ ಅವ್ರಿಗೆ ಒಂದು ಟಿಪ್ಸು. ನೀವು ಹೋದಾಗ ಆ ಮನೆಯವ್ರು ಏನು ಅನ್ಕೋತಾರೋ ಅಂತ ಆಡಬೇಡಿ, ಜನಗಳಿಗೋಸ್ಕರ ಆಡಿ ಅಷ್ಟೇ. ನಿಮ್ಮ ಬದುಕಿಗೆ ಬಿಗ್ ಬಾಸ್ ಎಷ್ಟು ಪ್ಲಸ್ ಆಯ್ತು ಅಂತ ಅನ್ಸುತ್ತೆ ಸರ್? ಸಾಕಷ್ಟು ರೀತಿಯಲ್ಲಿ ಪ್ಲಸ್ ಆಯಿತು. ಯಾಕೆಂದರೆ ಒಂದು ಒಳ್ಳೆ ಬೂಸ್ಟ್ ಕೊಡ್ತು, ಜನಮನ್ನಣೆ ಗಳಿಸ್ಕೊಂಡೆ. ಆಮೇಲೆ ಅದರಿಂದ ಆಚೆ ಬಂದಮೇಲೆ ಸಾಕಷ್ಟು ಸಂಭಾವನೆ ಹೆಚ್ಚಾಯಿತು. ಆಯಿತು, ತುಂಬಾ ಹೆಲ್ಪ್ ಆಯಿತು ನನಗೆ. ಬಿಗ್ ಬಾಸಿಂದ ಆಚೆ ಬಂದವರಲ್ಲಿ ಲಾಸ್ ಆಗಿದೆ ಅಂತ ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಂಗು ಮೀರಿ ಆಗಿದೆ ಅಂದರೆ ಅದು ಅವ್ರ ಪರ್ಸ್ನಲ್ ಲಾಸ್ ಅಷ್ಟೇ. ಅವ್ರೇನೋ ಮಾಡಿಕೊಂಡು ಏನೋ ಬೇಡದಿರೋ ಕೆಲಸಗಳು ಮಾಡ್ಕೊಂಡು ಹಾಳಾಗಿರ್ಬೇಕು ಬಿಟ್ಟರೆ ಬಿಗ್ ಬಾಸಿಂದ ಆಚೆ ಬಂದು ಬೆನಿಫಿಟ್ ಆಗದೇ ಇರೋಂಥ ವ್ಯಕ್ತಿನೇ ಇಲ್ಲ. ನಿಮ್ಮ ಸ್ಟೈಲಲ್ಲಿ ವಿಶ್ ಮಾಡೋದು ಬಿಗ್ ಬಾಸ್ ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 11ನ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ನಿರಂಜನ್ ಸರ್ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.